ತಲೆ ತಗ್ಸ್ಬೇಡ, ನನ್ನ ನೋಡು ಸಾಕ್ಷಿ. ನಿನಗಿಷ್ಟ ಬಂದಾಗ ನಿರ್ಧಾರಗಳನ್ನ ತಗೊಂಡು ನನ್ನ ಮಾತಿಗೆ ಗೌರವ ಕೊಡೋ ಥರ ನಡೆಸ್ತಾ ಇದೆಯಾ ನೀನು? ಹಾಗನ್ಬೇಡಿ ಡ್ಯಾಡಿ, ನಾನು ನಟಿಸ್ತಾ ಇಲ್ಲ. ಈಗಲೂ ನಿಮ್ಮ ಮೇಲೆ ನನಗೆ ತುಂಬ ಗೌರವ ಇದೆ. ಸುಳ್ಳು ಹೇಳ್ಬೇಡ ಸಾಕ್ಷಿ. ನಿನಗೆ ನನ್ನ ಮೇಲೆ ಗೌರವ ಇದ್ದಿದ್ರೆ, ನನ್ನ ಮರ್ಯಾದೆ ಬಗ್ಗೆ ಸ್ವಲ್ಪನಾದ್ರೂ ಕಾಳಜಿ ಇದ್ದಿದ್ರೆ, ನೀನು ಅವತ್ತು ಎಲ್ಲರ ಮುಂದೆ ಕಾರ್ತಿಕ್ನ ಮದುವೆ ಆಗ್ತೀನಿ ಅಂತ ಒಪ್ಕೊಂಡು ಯಾರನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಅರ್ಪಿತಾ ಕೈಯಲ್ಲಿ ಹೇಳಿಸ್ತಾ ಇರಲಿಲ್ಲ ನೀನು. ಕಾರ್ತಿಕ್ನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಹೀಗೆ ಹೇಳ್ತಾ ಇದೆಯಾ ಅಂತ ಅನ್ಕೊಂಡಿದ್ದೆ. ಇವತ್ತು ಆರ್ಯನ್ ಮೇಲೆ ಆಣೆ ಮಾಡಿ ಹೇಳಿದೆ ಅಂತೆ ಯಾರನ್ನ ಲವ್ ಮಾಡ್ತಾ ಇದ್ದೀನಿ ಅಂತ. ನಿನ್ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದೆ ಸಾಕ್ಷಿ, ಎಲ್ಲ ಸುಳ್ಳು ಮಾಡ್ಬಿಟ್ಯಾ. ಆ ಕಾರ್ತಿಕ್ ತಂದೆ ನನ್ಗೆ ಬೆಳಗ್ಗೆಯಿಂದ ಫೋನ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಮೀಟಿಂಗಲ್ಲಿ ಇದ್ದೀನಿ ಅಂತ ಸುಳ್ಳು ಹೇಳ್ತಾ ಇದ್ದೀನಿ. ನೀನು ಈಗ ಮಾಡ್ತೀಯ ಅಂತ ಕನ್ಸಲ್ಲಿ ಅನ್ಕೊಂಡಿರ್ಲಿಲ್ಲ ಸರ್. ಅವ್ರಿಗೆ ಏನು ಉತ್ತರ ಹೇಳಿ ನಾನು? ಡ್ಯಾಡ್, ಈಗಲೂ ಕೂಡ ನಾನು ನೀವು ಹೇಳ್ದಾಗ ನೀವೆಲ್ಲ ಯಾವ ಕಾಲದಲ್ಲಿದ್ದೀರಾ? ಸಾಕ್ಷಿ ಲವ್ ಮಾಡಿದ್ರೆ ದೊಡ್ಡ ಅಪರಾಧ ಅಂತ ಯಾಕೆ ಎಲ್ಲರೂ ಒಳಗೆ ಬೈತಿದ್ದೀರಾ? ಯಾಕೆ ಈಗ ಆರ್ಯನ್ ಲವ್ ಮಾಡಿಲ್ವಾ? ಸಾಕ್ಷಿ ಲವ್ ಮಾಡಿದ್ರೆ ಏನ್ ತಪ್ಪು? ಈ ವಿಷಯದಲ್ಲಿ ನೀನು ಮಾತಾಡಬೇಡ ಅರ್ಪಿತಾ. ಇಷ್ಟು ದಿವಸ ಸಾಕ್ಷಿನ ಕಂಡ್ರೆ ನಿನ್ಗೆ ಆಗ್ತಿರ್ಲಿಲ್ಲ, ಈಗ ನೀನ್ ದೊಡ್ಡ ಹಿತೈಷಿ ಆಗ್ಬಿಟ್ಯಾ? ನೋಡು ಸಾಕ್ಷಿ, ನೀನು ಲವ್ ಮಾಡೋದು ತಪ್ಪು ಅಂತ ಹೇಳ್ತಿಲ್ಲ. ಈ ವಿಷಯನ ನೀನು ಮುಂಚೆನೆ ಹೇಳಿದ್ರೆ ನಾವ್ಯಾರು ಬೇಡ ಅಂತ ಹೇಳ್ತಿರ್ಲಿಲ್ಲ. ಹೌದು ಸಾಕ್ಷಿ, ನೀನು ಯಾರನ್ನ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾವು ಒಪ್ಕೋತಾ ಇದ್ವಿ. ಕಮಿಷನರ್ ಮಗಳು ಮನೆಗೆ ಬಂದು ಆರ್ಯನ್ ಇಷ್ಟಪಡ್ತಿದ್ದೀನಿ ಅಂತ ಹೇಳಿಕ್ಕೆ ನಾವು ಒಪ್ಕೊಂಡ್ವಲ್ವಾ? ನೀನು ಹಾಗೆ ನೇರವಾಗಿ ನಮ್ಮ ಹತ್ರ ಹೇಳಿದ್ರೆ ನಾವು ಹೂ ಅಂತ ಇದ್ವಿ. ನೀನು ಅವ್ರೆಲ್ಲರ ಮುಂದೆ ಸುಮ್ಮನೆ ಇದ್ದಿದ್ರೆ ನಾನು ಏನೋ ಹೇಳಿ ಮ್ಯಾನೇಜ್ ಮಾಡ್ತಿದ್ದೆ. ನೀನು ಸುಲಭವಾಗಿ ಒಪ್ಕೊಂಬಿಟ್ಟೆ ಅಂತ ನಮ್ಗೆಲ್ರಿಗೂ ಖುಷಿ ಆಯಿತು. ಹೋಗ್ಲಿ ಬಿಡು, ನಿನ್ನ ವಯಸ್ಸು ಅಂಥದ್ದು. ಈಗ ನೀನು ಇಷ್ಟಪಡ್ತಿರೋ ಹುಡುಗ ಯಾರು ಅದನ್ನು ಹೇಳು. ಮುಂಚೆ ಎಲ್ಲ ನನ್ನ ಹತ್ರ ಹೇಳ್ಕೊತಾ ಇದ್ದೆ, ಈಗ ನನಗಿಂತ ಅರ್ಪಿತಾ ಹೆಚ್ಚಾಗ್ಬಿಟ್ಲಾ? ಅವಳು ಪರ್ಮಿಷನ್ ತಗೊಂಡೆ ಮಾತಾಡ್ತಿದ್ಯಲ್ಲ ನೀನು. ಅದು ಹಾಗಲ್ಲ ಡ್ಯಾಡ್. ಮತ್ತೆ ಯಾರ ಹುಡುಗ? ಯಾಕೆ ಇಷ್ಟೊಂದು ಹೆಸಿಟೇಟ್ ಮಾಡ್ತೀಯ ಅವನ ಹೆಸರು ಹೇಳೋದಕ್ಕೆ? ಇಲ್ಲ ಡ್ಯಾಡ್. ಮತ್ತೆ ಯಾಕೆ ಇಷ್ಟೊಂದು ಕಷ್ಟ